ಇವತ್ತಿನ ಚಿಂತನೆಯನ್ನು ಮಾಡೋಣ. ಗುರುವಿನ ಸೇವೆಯನ್ನು ಮಾಡಿದ ನಂತರ ಸಂಚಾರ ಮಾಡುತ್ತಾ ಈ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡ್ತಾರೆ. ಅವರು ತಮ್ಮೊಂದು ವಚನದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಆಚಾರ ಲಿಂಗಕ್ಕೆ ಗುರುಲಿಂಗವೇ ಪ್ರಾಣ, ಗುರುಲಿಂಗಕ್ಕೆ ಶಿವಲಿಂಗವೇ ಪ್ರಾಣ, ಶಿವಲಿಂಗಕ್ಕೆ ಜಂಗಮಲಿಂಗವೇ ಪ್ರಾಣ, ಜಂಗಮಲಿಂಗಕ್ಕೆ ಪ್ರಸಾದಲಿಂಗವೇ ಪ್ರಾಣ, ಪ್ರಸಾದಲಿಂಗಕ್ಕೆ ಮಹಾಲಿಂಗವೇ ಪ್ರಾಣ. ಇಂತಿವು ಒಂದಕ್ಕೊಂದು ಪ್ರಾಣವಾಗಿಪ್ಪುದಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಅವರ ಅಂಕಿತ ನಾಮ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ. ಆ ಚಾಂದೆ ನಮ್ಮಲ್ಲಿ 6 ಲಿಂಗಗಳನ್ನು ಹೇಳ್ತಾರೆ. ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ. ಇವುಗಳ ಹೊರತಾಗಿರ್ತಕ್ಕಂಥ ಈ 3 ಲಿಂಗಗಳು, ಇನ್ನೂ 6 ಲಿಂಗಗಳು ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಈ ಲಿಂಗವನ್ನು ಕುರಿತು ಲಿಂಗ ಪೂಜಾ ನಿಷ್ಠರಾಗಿರುವಂಥ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾ ಬರ್ತಾರೆ. ಇಂಥ ಅನೇಕ ವಚನಗಳನ್ನು ಲಿಂಗದ ಬಗ್ಗೆ, ಲಿಂಗ ತತ್ವದ ಬಗ್ಗೆ, ಲಿಂಗ ಪೂಜೆಯ ಬಗ್ಗೆ, ಶಿವಯೋಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇವತ್ತೇನದಪ್ಪ ಬಸವಣ್ಣ, ಇವತ್ತೇನು ವಿಶೇಷ? ಹೇಳಗತ್ತಿದೆ, ಕೇಳಿಸಲಾಗದ ಅಷ್ಟೇ. ಇವತ್ತು ರಕ್ಷಾಬಂಧನ. ಇವತ್ತು ಯಾಕೆ ಮಾಡ್ತಾರೆ? ನೀ ಬಂದಿ ಅಂತ ಮಾತಾಡ್ಲಾಗ ನಾವು ದಿನ ಮಾತಾಡ್ತಾ ಇದ್ದಪ್ಪ. ರಕ್ಷಾಬಂಧನವನ್ನು ಯಾಕೆ ಮಾಡ್ತಾರೆ ನೀನೇ ಹೇಳಪ್ಪ. ಓಲಿ ಓ ವೆಂಕಟೇಶ್ ಕುಮಾರ್ಗೂ, ವೆಂಕಟೇಶ್ ಗೋರ್ಪಡೆ. ರಕ್ಷಾಬಂಧನವನ್ನು ಯಾಕೆ ಮಾಡಬೇಕು, ಯಾಕೆ ಆಚರಿಸ್ಕೊಂಡು ಬಂದಾರ ಅಂತ ಒಂದು ಪ್ರಶ್ನೆ. ರಕ್ಷಾ ಅಂತಂದರೆ ರಕ್ಷಣೆ ಮಾಡುವಂಥದ್ದು ದಾರ. ಆ ದಾರ ಈ ಜಗತ್ತಿನ ಪ್ರಾರಂಭದಿಂದಲೂ, ಹುಟ್ಟಿನಿಂದಲೂ ಇಲ್ಲಿವರೆಗೆ ಬಂದಿದೆ. ಸೂತ್ರ, ದಾರ. ಆ ದಾರವನ್ನು ಇವತ್ತು ರಕ್ಷೆಯಾಗಿ, ಇವತ್ತು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ರಕ್ಷಾಬಂಧನ, ನೂಲ ಹುಣ್ಣಿಮೆ. ಇವತ್ತು ಜನಿವಾರದ ಹಬ್ಬ ಅಂತಲೂ ಆಚರಿಸ್ತಾರೆ. ಜನಿವಾರ ಸಂಪ್ರದಾಯವಿದ್ದವರು ಇವತ್ತು ಹಳೆಯ ಜನಿವಾರ ತೆಗೆದು ಹೊಸ ಜನಿವಾರ ಹಾಕ್ತಾರೆ. ಋಗ್ ಉಪಕರ್ಮ, ಯಜುರ್ ಉಪಕರ್ಮ ಅಂತ ಮಾಡ್ತಾರೆ. ಋಗ್ವೇದಕ್ಕೆ ಸಂಬಂಧಪಟ್ಟಂಥವರು ಋಗ್ ಉಪಕರ್ಮ, ಯಜುರ್ವೇದಕ್ಕೆ ಸಂಬಂಧಪಟ್ಟವರು ಯಜುರ್ ಉಪಕರ್ಮ. ಹೀಗೆ ಜನಿವಾರವನ್ನು ಬದಲಿಸುವಂಥ ಹಬ್ಬ ಇವತ್ತು. ರಕ್ಷಣೆಯನ್ನು ಮಾಡ್ತಕ್ಕಂಥ, ರಕ್ಷಾಬಂಧನವನ್ನು ಕಟ್ಟಿರ್ತಕ್ಕಂಥ ದಿನ ಇವತ್ತು. ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯ ದಿವಸ ಮಾಡುವಂಥದ್ದು. ಇದು ಈಗಿಂದ ಬಂದಿಲ್ಲ, ಪುರಾತನ ಕಾಲದಿಂದಲೂ ಬಂದಿರುವಂಥದ್ದು. ಪುರಾತನ ಕಾಲದಿಂದ ತಂದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಅಣ್ಣ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಥವಾ ತಮ್ಮ ಯುದ್ಧಕ್ಕೆ ಹೋಗ್ತಾ ಇದ್ದಾನಂದರೆ ಅಕ್ಕ, ತಂಗಿ ಅಥವಾ ಹೆಂಡತಿ, ತಾಯಿ ಕಟ್ಟುವಂಥ ರಕ್ಷೆ. ಭುಜ ಕಟ್ತಿದ್ರು, ಕೈ ಕಟ್ತಿದ್ರು.
ಯಾಕಂತಂದರೆ ಈ ಯುದ್ಧದಲ್ಲಿ ನೀನು ಗೆದ್ದು ಬಾ ಅಂಥೇಳಿ ಅದರ ರಕ್ಷೆಯನ್ನು ಕಟ್ತಿದ್ರು. ಹ್ಯಾಂಗೆ ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಕಂಕಣವನ್ನು ಕಟ್ತಾರೋ, ಕಂಕಣ ಕಟ್ತಾರಲ್ಲ, ಹಾಗೆ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ರಾಜ ಮಹಾರಾಜರ ಸಮಯದಲ್ಲಿ ಅದನ್ನು ಕಂಕಣವಾಗಿ ಅದರ ದಾರವನ್ನು ಕಟ್ತಿದ್ರು. ರಕ್ಷೆ ಅಂತ ಅದು ಕಟ್ತಿದ್ರು. ರಕ್ಷೆ ಅದು ಬಂಧನ ಆಗ್ತದೆ. ಅದು ಸಂಬಂಧದ ಬಂಧನ, ಭಾವಾತ್ಮಕ ಬಂಧನ. ಗಂಡ ಹೆಂಡತಿ, ಅಕ್ಕ ತಂಗಿ, ತಮ್ಮ, ಅಣ್ಣ, ಸಹೋದರ ಸಹೋದರಿ ಎಲ್ಲ ಬಂಧನಕ್ಕೆ ಕಾರಣವಾಗಿರೋದು ರಕ್ಷೆ. ಅದು ರಕ್ಷಾಬಂಧನ ಆಯಿತು. ಹಿಂದಿನ ದ್ವಾಪರ ಕಾಲದಲ್ಲಿ ಕೂಡ ನಾವು ನೋಡ್ತೇವೆ ಪೌರಾಣಿಕ ಕಥೆಗಳಲ್ಲಿ ಕೃಷ್ಣ ಪರಮಾತ್ಮ ಶಿಶುಪಾಲ ಗೊತ್ತದು ನಿಮಗೆಲ್ಲ. ಕಂಸ, ಶಿಶುಪಾಲ, ಅವರ ಸಂಹಾರ ಮಾಡುವಾಗೋಸ್ಕರ ಶಿಶುಪಾಲನ ಸಂಹಾರ ಮಾಡಬೇಕು. ಶಿಶುಪಾಲನ ಸಂಹಾರ ಮಾಡುವ ಸಮಯದಲ್ಲಿ ತನ್ನ ಕೈಯಲ್ಲಿರ್ತಕ್ಕಂಥ ಚಕ್ರವನ್ನು ಅವನಿಗೆ ಮೇಲೆ ಬಿಡ್ತಾನೆ. ಆ ಚಕ್ರದಿಂದ ನಾಶ ಮಾಡ್ತಾನೆ ಶಿಶುಪಾಲನಿಗೆ. ಆಗ ಆ ಸಂಹಾರ ಮಾಡಿ ವಾಪಸ್ ಬರುವ ಸಮಯದಲ್ಲಿ ಬಂದಿದ್ದಾನೆ, ಅವನ ಕೈಗೆ ಆ ಚಕ್ರ ಆ ಸಂಹಾರ ಮಾಡಿದ ಸಂದರ್ಭದಲ್ಲಿ ರಕ್ತ ಬಂದಿರ್ತದೆ. ಬೆರಳು ಕತ್ತರಿಸೋಗಿರ್ತದೆ ಸ್ವಲ್ಪ. ಆಗ ದ್ರೌಪದಿ ನೋಡಿ, ಅಯ್ಯೋ ರಕ್ತ ಬರ್ತಾ ಇದ್ದಿಲ್ಲ ಬೆರಳಿಗಂತೇಳಿ ಸೀರೆಯ ಚರಗನ್ನು ಹರಿದು ಅವನಿಗೆ ಬೆರಳನ್ನಿಗೆ ಕಟ್ತಾನಂತ. ಬೆರಳಿಗೆ ಕಟ್ಟಿರುವಂಥ ದಿನ ಯಾವುದಾದ್ರೂ ಇದ್ದರೆ ಅದು ಈ ಹುಣ್ಣಿಮೆಯ ದಿವಸ ಕಟ್ಟಿರುವಂಥದ್ದು. ಅಂದರೆ ಶ್ರೀಕೃಷ್ಣ ಶಿಶುಪಾಲನ ಸಂಹಾರ ಮಾಡಿ ಆ ಬೆರಳಿಗೆ ರಕ್ತಗಾಯ ಆಗಿತ್ತಲ್ಲ, ಆಗ ದ್ರೌಪದಿ ಏನು ಮಾಡ್ತಾಳೆ, ಬಟ್ಟೆಯನ್ನು ಹರಿದು ಕಟ್ಟಿರುವಂಥ ದಿನ ಅದಲ್ಲ ಇವತ್ತಿನ ದಿನ. ಆ ದಿನದಿಂದ ಅವನಂತಾನೆ, ನೋಡು ಈಗ ನೀನು ನನ್ನ ಬೆರಳಿನಲ್ಲಿ ರಕ್ತ ಹೋಗ್ತಕ್ಕಂಥದ್ದನ್ನು ನಿಲ್ಲಿಸಿದೀಯಾ, ನಿನ್ನ ಮನಸ್ಸಿಗೆ ನಿನಗೆ ಯಾವುದಾದ್ರೂ ತೊಂದರೆ ಆದರೆ ನಿನ್ನ ಕಷ್ಟಕ್ಕೆ ನಾನು ಯಾವಾಗ ನಿನ್ನ ಸಹೋದರನಂತೆ, ಅಣ್ಣನಂತೆ, ತಮ್ಮನಂತೆ ನಿನಗೆ ಯಾವಾಗಲೂ ಕಾಪಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಾನೆ. ಹಾಗೆ ಇವತ್ತು ಆ ಕೃಷ್ಣ ಹೇಳ್ತಾನೆ, ಇವತ್ತಿನ ದಿವಸ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸದಂದು ಯಾರು ತಮ್ಮ ಸಹೋದರ ಸಹೋದರಿಯರು ಏನದರಲ್ಲ ರಕ್ಷೆಯನ್ನು, ಈ ನಿನ್ನ ಸೀರೆಯನ್ನು ಹರಿದು ಕೊಟ್ಟಿದ್ದಿ, ಯಾರು ಇವತ್ತಿನ ದಿವಸ ದಾರವನ್ನು ಕಟ್ಟಿಕೊಂಡು ನಿನ್ನ ರಕ್ಷಣೆಯನ್ನು ಮಾಡ್ತಾರೋ, ಯಾರು ಅಕ್ಕ ತಂಗಿಯರ ರಕ್ಷಣೆ ಮಾಡ್ತಾರೋ, ಯಾರು ಅಕ್ಕ ತಂಗಿ ಅಂದರೆ ನಾವು ರಕ್ತ ಸಂಬಂಧ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ತುಂಬೆಲ್ಲ ಗೆಳೆಯನ ತಂಗಿ, ಗೆಳೆಯನ ಅಣ್ಣ, ಯಾರೇ ಇರಬಹುದು ಹೆಣ್ಮಕ್ಕಳು, ಅವರು ಸಹೋದರರಂತೆ ರಕ್ಷಣೆಯನ್ನು ಯಾರು ಮಾಡ್ತಾರೋ ಅವರಿಗೆ ನಾನು ರಕ್ಷಣೆ ಮಾಡ್ತೀನಿ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಬರ್ತಾನೆ ಇವತ್ತಿನ ದಿವಸ. ಅದಕ್ಕಾಗಿ ರಕ್ಷಾಬಂಧನವನ್ನು ಆಚರಿಸ್ಕೊಂಡು ಬರ್ತಾರೆ. ನಿಜಕ್ಕೂ ದ್ರೌಪದಿಯ ಅಣ್ಣ ಕೃಷ್ಣ ಅಲ್ಲ, ದ್ರೌಪದಿ ಅಣ್ಣ ಅಲ್ಲ, ದುಷ್ಟದುಮ್ನ. ದ್ರೌಪದಿಯ ಅಣ್ಣ ಸಹೋದರ ಅಂತಂದ್ರೆ ದುಷ್ಟದುಮ್ನ ಬರ್ತಾನೆ. ಆದರೆ ದುಷ್ಟದುಮ್ನಕ್ಕಿಂತಲೂ ಕೃಷ್ಣನ ಮೇಲೆ ಬಹಳ ಪ್ರೀತಿ ದ್ರೌಪದಿದು. ಅದಕ್ಕಾಗಿ ಇವತ್ತಿನ ದಿವಸ ಆ ಕೃಷ್ಣನಿಗೆ ಕಟ್ಟಿರುವಂಥ ಬಟ್ಟೆಯನ್ನು, ಅದನ್ನು ರಕ್ಷಾಬಂಧನ ಆ ಸಂಬಂಧವನ್ನು ಇವತ್ತು ನೋಡ್ತೀವಿ. ವನವಾಸದ ಕಾಲದಲ್ಲಿ ಕೂಡ ಆ ತಂಗಿಗೆ ದ್ರೌಪದಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಅಕ್ಷಯ ಪಾತ್ರೆ ಕೊಟ್ಟಿರುವಂಥ ದಿನ ಯಾವುದಾದ್ರೂ ಇದ್ದರೆ ಅದು ಇವತ್ತಿನ ದಿವಸ ನೂಲ ಹುಣ್ಣಿಮೆ ರಕ್ಷಾಬಂಧನ ದಿವಸ. ಯಾಕಂದ್ರೆ ಈಗ ಹೆಣ್ಣುಮಕ್ಕಳು ರಕ್ಷೆಯನ್ನು ಕಟ್ಟುವಾಗ ಆರತಿಯನ್ನು ಮಾಡಿ, ಕುಂಕುಮ ಅಕ್ಷತೆಯನ್ನು ಮಾಡಿ ಆ ರಕ್ಷೆಯನ್ನು ಕಟ್ತಾರೆ. ಅದರ ಬದಲಿಗೆ ಅಣ್ಣ ತಮ್ಮಂದಿರು ಕಾಣಿಕೆ ಕೊಡುಗೆ ಕೊಡಬೇಕಲ್ಲ, ಆ ಕೊಡುಗೆ ರೂಪದಲ್ಲಿ ಕೃಷ್ಣ ಏನು ಮಾಡಿರ್ತಾನೆ, ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅನ್ನುವಂಥ ನೋಡ್ತಾ ಬರ್ತೀವಿ. ಇವತ್ತು ನಾವು ಆರತಿ ಮಾಡ್ತೇವೆ, ಏನಾದರೂ ಕೊಡಬೇಕಲ್ಲ ತಂಗಿಗೆ, ಅಕ್ಕಗೆ ಅಂಥೇಳಿ ಆ ತಂಗಿಗೆ ಅಕ್ಕಗೆ ಏನು ಮಾಡ್ತಾರೆ ತಂದೆ, ಇವತ್ತು ಏನೋ ಉಡುಗೊರೆಯನ್ನು ಬಟ್ಟೆಗಳನ್ನು, ಬಂಗಾರಗಳನ್ನು, ಏನೋ ಒಂದು ತೊಡುಗೆಯನ್ನು ಕೊಡ್ತಾರೆ. ಅವತ್ತು ಅಕ್ಷಯ ಪಾತ್ರೆ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ನಮಗಂತ ಅಕ್ಷಯ ಪಾತ್ರೆ ಅಂತ ಕೊಡೋಕ್ಕಾಗಲ್ಲ. ಏನೋ 100 ರೂಪಾಯಿ, 50 ರೂಪಾಯಿ, 11 ರೂಪಾಯಿಯನ್ನು ಕೊಡ್ತೇವೆ.
ಆದರೆ ಈ ಸಂಬಂಧ ಇದೆಯಲ್ಲ, ಭಾವನಾತ್ಮಕ ಸಂಬಂಧ ಇದೆ. ಸೋದರಿಯರ ಸಂಬಂಧ ಇದೆಯಲ್ಲ, ಯಾರೇ ನಮ್ಮ ಒಡ ಹುಟ್ಟಿದವರು ಅಷ್ಟೇ ಅಲ್ಲ, ಯಾವುದೇ ಸಂಬಂಧ ಇರಲಿ, ಅದು ನಾವು ಈ ಜಗತ್ತಿನ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ, ಹೆಣ್ಣು ಗಂಡು ಅಂತಂದರೆ ಇಲ್ಲಿ ಅಣ್ಣ ತಂಗಿ ಅಕ್ಕ ಬಂಧುಗಳ ಸಂಬಂಧ ಇರುವಂಥದ್ದು. ಅದನ್ನು ಭಾವನಾತ್ಮಕವಾಗಿ ಇವತ್ತು ನಾವು ಭಾರತದ ತುಂಬೆಲ್ಲ ರಕ್ಷಾಬಂಧನ ದಿವಸ ಎಲ್ಲೇ ಇರಲಿ ಆ ಅಣ್ಣ ಅಥವಾ ತಂಗಿ ಅವತ್ತಿನ ದಿವಸ ಅಲ್ಲಿಗೆ ಹೋಗಿ ಆಕೆಯ ಕಡೆಯಿಂದ ರಕ್ಷೆಯನ್ನು ಕಟ್ಕೊಂಡು ಉಳಿಯೋದಲ್ಲ, ಆಕೆಯ ಕಷ್ಟದಲ್ಲಿ ಸಹಾಯ ಮಾಡುವಂಥವನು ಸಹೋದರ ಆಗಬೇಕು. ಅದಕ್ಕಂತಲೇ ಇವತ್ತು ಅಣ್ಣ ತಮ್ಮಂದರ ಈ ಬಂಧ, ಈ ರಕ್ಷಾಬಂಧನ ಬಿಡಿಸಲಾಗದ ಸಂಬಂಧ ಇದೆ. ನಮ್ಮ ಗವಾಯಿಗಳು ಅದನ್ನು ಹಾಡ್ತಾರೆ, ಕೇಳೋಣ. ಅಣ್ಣ ತಂಗಿಯ ಸಂಬಂಧವನ್ನು ಬೆಸೆಯುವಂಥ ಈ ರಕ್ಷಾಬಂಧನ, ಕೃಷ್ಣ ದ್ರೌಪದಿ ಕಟ್ಟುವುದಾಗಲಿ, ಮಹಾರಾಜರು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಸಹೋದರಿಯರು ಅಥವಾ ಹೆಂಡತಿ ಆ ಯುದ್ಧದಲ್ಲಿ ಜಯವನ್ನು ಹೊಂದುವಗೋಸ್ಕರ ಅಷ್ಟೇ ಅಲ್ಲ, ಆ ಸಹೋದರಿಯನ್ನು ಹೆಂಡತಿಯನ್ನು ಯಾವಾಗಲೂ ನಾನು ರಕ್ಷಿಸ್ತೀನಿ ಅನ್ನುವಂಥದ್ದನ್ನು ಕಂಕಣವನ್ನು ಕಟ್ಟಿಕೊಂಡ ಹಾಗೆ ರಕ್ಷೆಯನ್ನು ತಾನು ರಕ್ಷಣೆ ಮಾಡಿಕೊಳ್ಳದೆ ಜೊತೆಗೆ ಆ ಸಹೋದರಿಯನ್ನು ಕೂಡ ರಕ್ಷಣೆ ಮಾಡುವಂಥದ್ದು. ಇಲ್ಲಿ ಇವತ್ತಿನ ದಿವಸ ಎಲ್ಲ ಕಡೆ ಆಚರಿಸ್ಕೊಂಡು ಬರುವಂಥದ್ದಾಗೈತಿ. ಸಿದ್ಧಲಿಂಗ ಶಿವಯೋಗಿಗಳವರು ಏನು ಗುರುವಿನ ಸೇವೆಯನ್ನು ಮಾಡಿಕೊಂಡು ಸಂಚಾರದಲ್ಲಿ ತೊಡಗಿದ್ದಾರೆ, ಗುರುಗಳ ಆಶೀರ್ವಾದವನ್ನು, ಗುರುಗಳ ಆಶಯದಂತೆ ಅವರ ಆಶೀರ್ವಾದ ಮಾಡಿದಂತೆ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡಿ ಅನೇಕ ಪವಾಡಗಳನ್ನು ಮಾಡ್ತಾ ಹೋಗ್ತಾರೆ. ಲಿಂಗ ಪೂಜಾನಿಷ್ಠರಾಗಿ ಇಷ್ಟಲಿಂಗವನ್ನು ಪ್ರಾಣಲಿಂಗವನ್ನಾಗಿ, ಪ್ರಾಣಲಿಂಗ ಭಾವಲಿಂಗವನ್ನಾಗಿ, ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ತಾನೇ ತಾನಾಗಿ. ಯಾಕೆ ಅಂತಂದರೆ ಈ ಶರೀರ ಲಿಂಗಮಯವಾಗಬೇಕಾಗಿತ್ತಂದ್ರೆ ದಾಸಿಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದು ಇರಿಸಿದಡೆ ಆ ತೃಣವ ಅಗ್ನಿ ನುಂಗಿದಂತೆ ಗುರುಚರಣವೆಂಬ ಅಗ್ನಿಯ ಮೇಲೆ ತನು ಎಂಬ ತೃಣವನ್ನು ತಂದು ಇರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ. ಸರ್ವಾಂಗ ಲಿಂಗ ಆಗಬೇಕಾಗಿತ್ತಂದ್ರೆ ಅಂಗ ಹೋಗಿ ಲಿಂಗ ಆಗಬೇಕು ಅಂದ್ರೆ ಈ ದೇಹವನ್ನು ಗುರುವಿನ ಪಾದಕ್ಕೆ ಅರ್ಪಿಸಬೇಕು. ಹೇಗೆ ಬೆಂಕಿಯ ಕೆಂಡದ ಮೇಲೆ ಒಂದು ಹುಲ್ಲನ್ನು ಹಾಕಿದ್ರೆ ಆ ಬೆಂಕಿ ಕೆಂಡ ಆ ಹುಲ್ಲನ್ನು ತನ್ನ ಹಾಗೆ ಮಾಡ್ಕೊಳ್ತದೋ, ಮಹಾತ್ಮರು ಸಂತರು ಗುರುಗಳು ಏನು ಮಾಡ್ತಾರಂತಂದರೆ ಈ ತೃಣ ಸಮಾನವಾಗಿರುವಂಥ ದೇಹವನ್ನು ಆತನ ಮೇಲೆ ಅರ್ಪಿಸಿದರೆ, ಚರಣಕ್ಕೆ ಅರ್ಪಿಸಿದರೆ ಇಷ್ಟಲಿಂಗ ಹೋಗಿ ಮಹಾಲಿಂಗ, ಶಿವಲಿಂಗ, ಗುರುಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗವಾಗಿ ಬದಲಾವಣೆ ಆಗ್ತದೆ. ಅದನ್ನು ಇಲ್ಲಿ ನಾವು ಕೂತ್ಕೊಂಡೇವತ್ತಂದರೆ ಹೇಗೆ ಷಡ್ ಚಕ್ರಗಳಿದಾವಲ್ಲ, ಷಡ್ ಲಿಂಗಗಳನ್ನು ಸ್ಥಾಪನೆ ಮಾಡಬೇಕು. ಷಡ್ ಚಕ್ರಗಳಲ್ಲಿ ಷಡ್ಲಿಂಗವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಅಂಗವೇ ಲಿಂಗವಾಗಿ ಪರಿಣಮಿಸ್ತದೆ. ಆಚಾರ್ಯಲಿಂಗಕ್ಕೆ ಗುರುಲಿಂಗವೇ ಪ್ರಾಣ, ಗುರುಲಿಂಗಕ್ಕೆ ಶಿವಲಿಂಗವೇ ಪ್ರಾಣ, ಶಿವಲಿಂಗಕ್ಕೆ ಜಂಗಮಲಿಂಗವೇ ಪ್ರಾಣ, ಜಂಗಮಲಿಂಗಕ್ಕೆ ಪ್ರಸಾದಲಿಂಗವೇ ಪ್ರಾಣ, ಪ್ರಸಾದಲಿಂಗಕ್ಕೆ ಮಹಾಲಿಂಗವೇ ಪ್ರಾಣ. ಇಂತಿಯು ಒಂದಕ್ಕೊಂದು ಪ್ರಾಣವಾಗಿ ಪೋಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇಂಥ ಲಿಂಗವಾಗಿ ಕಾಣ್ತಕ್ಕಂಥ ಆ ಸಿದ್ಧಲಿಂಗ
ಲಿಂಗರೂಪಿಯಾಗಿ, ಜಂಗಮಾರೂಪಿಯಾಗಿ, ಸಂತ ರೂಪಿಯಾಗಿ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡ್ತಾ ಹೋಗ್ತಾನೆ. ಸಂಚಾರ ಮಾಡ್ತಾ ಹೋಗುವ ಸಂದರ್ಭದಲ್ಲಿ ನಾವು ನಿನ್ನೆ ದಿವಸ ನೋಡಿದ್ದೇವೆ, ಒಂದು ಕಡೆ ಸ್ನಾನ ಪೂಜಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಕೇದಗಿಯ ಪುಷ್ಪವನ್ನು ಬಾಗಿ ಹೂವನ್ನು ಕೊಡ್ತದೆ. ನೀವೆಲ್ಲ ಇದು ನೋಡಿರಿ, ನೀವು ಕೇಳಿರಿ, ಬಬಲಾದಿ ಮುತ್ಯನ ಚರಿತ್ರೆ ಕೇಳಿರ್ಬೋದು. ಬಬಲಾದಿ ಮುತ್ಯ ಮೊದಲಿನ ಮುತ್ಯ, ಈಗಿನವರೆಲ್ಲ. ಈಗಿನವ್ರಿಗೆ ರೈತ ಒಕ್ಕಲ್ತನ ಅಷ್ಟೇ ಬಿಟ್ಟರು ಮತ್ತೇನು ಮಾಡಲ್ಲ. ಹಿಂದಿನ ಮುತ್ಯ ತಪಸ್ವಿಗಳು, ದೇವಿಯನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು. ದೇವಿ ಆಶೀರ್ವಾದವನ್ನು ಪಡೆದವರು. ಅವರು ಹುಟ್ಟಿದ್ದು ದುದನಿ ಗ್ರಾಮದಲ್ಲಿ, ದುದನಿಯಲ್ಲಿ ಹುಟ್ಟಿದ್ದು, ಮಹೇಂದ್ರಗಿಯ ಪಕ್ಕ ದುದನಿ. ಆ ದುದನಿ ಗ್ರಾಮದಲ್ಲಿ ಹುಟ್ಟಿ ಬಬಲಾದಿಗೆ ಬಂದರು, ಸಂಚಾರ ಮಾಡುತ್ತಾರೆ. ಅವರು ದೇವಿಯನ್ನು ಆರಾಧನೆ ಮಾಡಿಕೊಂಡು ದೇವಿಯ ಪೂಜೆಗೋಸ್ಕರ ಅವರು ಕೂತ್ರೆ ಬನ್ನಿ ಗಿಡ ಬಾಗಿ ಬನ್ನಿ ಪತ್ರಿ ಕೊಡ್ತಿತ್ತಂತ ನಾವು ಪುರಾಣದಲ್ಲಿ ಕೇಳ್ತಾ ಬಂದೇವೆ. ಹಾಗಿಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಪೂಜೆ ಮಾಡಬೇಕಾದ್ರೆ ಹೂ ಪತ್ರಿ ಗಿಡಗಳು ತಾವೇ ಬಾಗಿ ಪತ್ರಿಯನ್ನು ಕೊಡ್ತಿದ್ದು ಅಂಥ ಶಕ್ತಿ ಅವರಿಗೆ. ಗಿಡ ಕಲ್ಲ ಕಟ್ಗಿ ಎಲ್ಲ ಮಾತಾಡ್ತೀವಿ, ಸಹಾಯ ಸಹಕಾರ ಮಾಡ್ತಿದ್ದು. ನಾವು ಸ್ಪೀಕರ್ ತೊಗೊಂಡು ಹೇಳಿದರೂ ಕೂಡ ಮಾತು ಕೇಳಲ್ಲ, ಮಾತಾಡು. ಎಷ್ಟು ವ್ಯತ್ಯಾಸ ಇದೆ. ಆಗಿನ ಕಾಲದವರು ಹಿರಿಯರು ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲರೂ ಕೇಳ್ತಿದ್ರು. ಆಗಿನ ಕಾಲದಲ್ಲಿ ಹಿರಿಯರು ಹಿಂಗೆ ಹೋಗ್ತಿದ್ರೆ ಸಾಕು, ಯಪ್ಪ ಹಿರಿಯರು ಹೋಗ್ತಾ ಇದ್ದಾರೆ ಅಂತ ಮರಿ ಹಾಕ್ತಿದ್ರು. ಈಗ ಹಿರಿಯರು ಸಣ್ಣವರು ದೊಡ್ಡವರು ಕೂಡ ಭಜನೆ ಮಾಡ್ತಾರೆ. ಭಜನೆ 2 ತಾಳಿನ ಭಜನೆ ಅಲ್ಲ, 16 ತಾಳಿನ ಭಜನೆ ಮಾಡ್ತಾರೆ. ನಿಮ್ಮ ಕಡೆ ಈ ಕಡೆ ಇಲ್ಲ, ನಮ್ಮ ಕಡೆ ಹೇಳ್ತೀನಿ. ಯಾಕೆ ಗೌರವವನ್ನು ಕಳ್ಕೊಳ್ತಾ ಇದೆ ಅಂತಂದರೆ ಈ ಕಾಲ ಹಾಗೇನೇ ಇದೆ. ಕಾಲ ಹಾಗೆ ಸಿದ್ಧಲಿಂಗ ದಾರಿಯಲ್ಲಿ ಬರುವಾಗ ಜೇಡರ ಹುಳದ ಬಗ್ಗೆ ನೋಡಿದೇವೆ. ಅವರು ಪೂರ್ವ ಕಾಲದಲ್ಲಿ ಹಾವಾಡಿಗರು ಅಂತ. ಹಾವಾಡಿಗರು ಒಮ್ಮೆ ಹೋಗುವಾಗ ಅವರ ಹುಟ್ಟಿರುವಂಥ ಬಟ್ಟೆ ಒಬ್ಬ ಋಷಿಗೆ ಹತ್ತಿರಬಹುದು. ಋಷಿಗೆ ತಗಲಿದಾಗ ಋಷಿಗಳಂತಾರೆ ನೋಡ್ದಾರ್ದೆ ಹಾಗೆ ಅವರು ಧ್ಯಾನಕ್ಕೆ ಹೋಗಿ ಕೂತಿದ್ರು. ಹೀಗೆ ಹೋಗಬೇಕಾದ್ರೆ ಏನೋ ಕೆಲಸ ನಿಮಿತ್ತ ಗಡಿಬಿಡಿಗೆ ಹೋಗಿರ್ಬೋದು, ಅವ್ರ ಬಟ್ಟೆನೋ ಅಥವಾ ಕಾಲನೋ ಏನೋ ಹತ್ತಿರಬಹುದು. ಆಗ ನೀವು ಜೇಡರ ಹುಳವಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟಿರ್ತಾರೆ. ಅಂಥ ಜೇಡರ ಹುಳ ಆ ಸಿದ್ಧಲಿಂಗ ಬರುವಿಕೆ ಕಾಯ್ತಾ ಇತ್ತಂತೆ. ಯಾವ ರೀತಿಯಾಗಿ ಶಬರಿ ರಾಮನಿಗಿಂತ ಹಿರಿಯಳು. ರಾಮ ಒಂದೇ ಅವತಾರ ಆಗಿ ಶಬರಿ 2-3 ಅವತಾರ ಅಲ್ಲಿ ಕಾಯ್ತಾ ಇದ್ರಂತ, ಋಷಿ ಸೇವೆ ಮಾಡಿಕೊಂಡು ಮುಪ್ಪಾನ ಮುದುಕಿ. ಹೇಗೆ ಆ ಶಬರಿ ರಾಮನಿಗಾಗಿ ಕಾಯ್ತಾ ಇದ್ದಾಳೋ ಆಗಲಿ ಜೇಡರ ಹುಳ ಸಿದ್ಧಲಿಂಗನಿಗೆ ಬರುವುದಾಗಿ ಕಾಯ್ತಾ ಇದ್ದಳು. ಯಾಕೆಂದ್ರೆ ಗುರುಗಳು ಹೇಳಿದರು, ಗುರುಗಳೇ ಶಾಪ ಕೊಟ್ರಿ, ಜೇಡರ ಹುಳ ಆಗಿ ಅಂತ ಶಾಪ ಕೊಟ್ರಿ, ಈ ಶಾಪ ವಿಮೋಚನೆ ಎಂದು ಕೇಳಿದಾಗ ಗುರುಗಳು ಹೇಳ್ತಾರೆ, ಸಂತರು ಇಲ್ಲಪ್ಪ, ಬಿಟ್ಟ ಬಾಣ ಕೊಟ್ಟ ಮಾತು ತಪ್ಪಂಗಿಲ್ಲ, ಅದಕ್ಕಾಗಿ ಶಾಪ ನಿಮಗೆ ಹಾಕ್ತದೆ. ನೀವು ಜೇಡರ ಹುಳಾಗಿ ಹುಟ್ಟಿದಾಗ ಸಿದ್ಧಲಿಂಗ ಬರ್ತಾನೆ, ಅವನಿಗಾಗಿ ನೀವು ಕಾಯಬೇಕು. ಅವನು ಯಾವಾಗ ನಿನ್ನ ಸ್ಪರ್ಶ ಮಾಡ್ತಾನೋ ಆಗ ನಿಮ್ಮ ಜನ್ಮವನ್ನು ಕಳ್ಕೊಂಡು ನೀವು ಮತ್ತೆ ಮನುಷ್ಯರಾಗಿ ಹುಟ್ಟಿ ಅವರ ಸೇವೆ ಮಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ತೀರಿ ಅಂತ ಗುರುಗಳು ಹೇಳ್ತಾರೆ. ಹೀಗಿರುವ ಸಂದರ್ಭದಲ್ಲಿ ಅವರು ಸಂಚಾರ ಮಾಡುತ್ತಾ ರೋಣಿಖೇಡ್ ಅಂತ ಗ್ರಾಮಕ್ಕೆ ಬರ್ತಾರೆ. ರೋಣಿಖೇಡದಲ್ಲಿ ಕುಂಬಳೇಶ್ವರ ದೇವಸ್ಥಾನ.
ಆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸಂಚಾರ ಮಾಡುತ್ತಾ ರೋಣಿಖೇಡಕ್ಕೆ ಬಂದಿದ್ದಾರೆ. ಏನು ಮಾಡೋಣ, ಎಲ್ಲ ಮಲಗಿದ್ರು, ರಾತ್ರಿ ಆಗಿತ್ತು. ಏನು ಮುಂದೆ ಹೋಗಬೇಕು, ಕತ್ತಲೆ ಇದೆ, ಏನು ಮಾಡೋಣ ಅಂತ ಆ ದಿವಸ ರೋಣಿಖೇಡ ಗ್ರಾಮದ ಹೊರಗಡೆ ಇರ್ತಕ್ಕಂಥ ಶಿವನ ದೇವಸ್ಥಾನ, ಅದು ಕುಂಬಳೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಅವರು ಇದ್ದು ಬೆಳಗ್ಗೆ ಹೋಗೋಣ ಅಂತ ಅಲ್ಲಿ ಇರ್ತಾರೆ. ಭಕ್ತಕಾಯ ಮಮಕಾಯ ಅಂತ ಗೀತೆಯಲ್ಲಿ ಹೇಳಿದ್ದಾರೆ, ಶಿವಯೋಗ ಸಾಧನದಲ್ಲಿ ಕೂಡ ಹೇಳಿದ್ದಾರೆ. ಭಕ್ತಕಾಯ ಮಮಕಾಯ, ಭಕ್ತನಿಗೆ ಏನಾದರೂ ಆದ್ರೆ ಭಗವಂತನಿಗೆ ಗೊತ್ತಾಗ್ತದೆ, ಅದು ಅವನ ನೋವು. ಆದರೆ ಭಿಕ್ಷಾ ಬೇಡನಂತಂದರೆ ಸಮಯ 10, 11 ಗಂಟೆ 12 ಗಂಟೆ ಆಗ್ತಾಯಿದೆ. ಇನ್ನೇನು ಮಾಡಬೇಕು ಅಂತ ಏನಿಲ್ಲ, ಭಗವಂತನ ಧ್ಯಾನವನ್ನು ಮಾಡ್ತಾ ಆ ಗುಡಿಯಲ್ಲಿ ಅವರು ತಂಗುತ್ತಾರೆ, ಇರ್ತಾರೆ, ವಾಸಿಸ್ತಾರೆ, ಅವತ್ತಿರ್ತಾರೆ, ಮುಖ ಮಾಡ್ತಾರೆ. ಆಗ ಇವರು ಹಸಿದುಕೊಂಡು ಬಂದಾರ ಅಂತ ಅವನಿಗೆ ಗೊತ್ತು. ಮಕ್ಕಳ ಹಸಿವೆಯಾಗಿತ್ತಂದ್ರೆ ತಂದೆ ತಾಯಿಗಳಿಗೆ ಗೊತ್ತು. ಹಸಿವಿಂದ ಬಳಲ್ತಾ ಇದ್ದಾರೆ. ಆಗ ಕುಂಬಳೇಶ್ವರ ದೇವ ಮಹಾದೇವ ಏನು ಮಾಡ್ತಾನೆ, ಆ ಒಬ್ಬ ಭಕ್ತನ ಸ್ವಪ್ನದಲ್ಲಿ ಹೋಗ್ತಾನೆ. ನೋಡು, ನನ್ನ ಗುಡಿಗೆ ಒಬ್ಬ ಮಹಾತ್ಮ ಬಂದಿದ್ದಾನೆ, ಒಬ್ಬ ಸಂತ ಬಂದಿದ್ದಾನೆ, ಸಿದ್ಧಲಿಂಗ ಬಂದಿದ್ದಾನೆ. ಅವನು ತುಂಬ ಹಸ್ದಾನ. ಎಲ್ಲಿಂದ ನಡ್ಕೊಂಡು ಬಂದಾನೆ ಗೊತ್ತಿಲ್ಲ, ಬಹು ದೂರದಿಂದ ನಡ್ಕೊಂಡು ಬಂದಿದ್ದಾನೆ. ನಿಂಗೇನು ಮಾಡಬೇಕು ಅಂತಂದ್ರೆ, ನನ್ನ ಗುಡಿಗೆ ನೀನು ನಿಮ್ಮ ಮನೆಯಾಗ ಏನದ ಪ್ರಸಾದ ಅದು ತೊಗೊಂಡು ಬರಬೇಕಂತ ಭಗವಂತ ಅವರ ಭಕ್ತರ ಕನಸಲ್ಲಿ ಹೋಗಿ ಹೇಳ್ತಾನೆ. ಭಕ್ತನ ಕನಸಲ್ಲಿ ಹೇಳ್ತಾನೆ, ಸುಮ್ಮನೆ ಅಲ್ಲ. ಭಕ್ತನೂ ಶ್ರೇಷ್ಠತೆಯನ್ನು ಪಡೆದಿರ್ತಾನೆ, ಇವನ ಶ್ರೇಷ್ಠತೆಯೂ ಪಡೆದಿರುತ್ತೆ, ಗೊತ್ತಾಗ್ತದೆ. ದೇವರೇ ಬಂದು ನಮಗೆ ಹೇಳಬೇಕಾದ್ರೆ ನಾವು ಎಂಥ ಪುಣ್ಯಾತ್ಮರು, ಅವನೆಂಥ ಪುಣ್ಯಾತ್ಮ ಇರಬೇಕು. ಆಗ ಭಗವಂತ ಕುಂಬಳೇಶ್ವರ ಬಂದು ಹೇಳಿದನಂತ ತಕ್ಷಣ ತಾನು ಮತ್ತು ಹೆಂಡತಿಗೆ ಎಬ್ಬಿಸ್ತಾನೆ. ಒಬ್ಬ ಮಹಾತ್ಮ ಬಂದಿದ್ದಾನಂತೆ, ಏನದ ಮನೆಯಾಗ ಮೊದಲು ಮಾಡಿಕೊಡು. ಪಾಪ ಮುಂಜಾನೆ ಮಾಡಿದ ಅನ್ನ ಇತ್ತು, ಕಟಿ ರೊಟ್ಟಿ, ಖಾರ, ಹಿಂಡಿ. ಅನ್ನ ಏನು ಮಾಡ್ತಾರೆ, ಮೊಸರನ್ನ ಮಾಡಿ ರೊಟ್ಟಿ ಖಾರ ತಗೊಂಡು ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನಕ್ಕೆ ಬಂದು ಅದಕ್ಕೆ ಹೇಳಿದಳು ಅಕ್ಕ ಮಹಾದೇವಿ, ಹಸಿವೆಯಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗ ಶೀತಕ್ಕೆ ಬೀಸಾಟ ಗಾಳಿಗಳುಂಟು, ಎನ್ನ ಆತ್ಮಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ನೀ ಎನಗುಂಟು. ಹಾಗೆ ಇವನು ಆತ್ಮಸಂಗಾತ, ಆ ಭಗವಂತ ಅವರ ಭಕ್ತರ ಸ್ವಪ್ನದಲ್ಲಿ ಹೋಗಿ, ಕನಸಿನಲ್ಲಿ ಹೋಗಿ ಸಿದ್ಧಲಿಂಗ ಹಸ್ತಿದ್ದಾನೆ, ತೆಗೆದುಕೊಂಡು ಬಾ ಅಂದಾಗ ತಯಾರು ಮಾಡ್ತಾರೆ. ಅನ್ನ, ಬೆಳಗ್ಗೆ ಮಾಡಿದ ಅನ್ನವನ್ನು ಮೊಸರನ್ನವನ್ನಾಗಿ ಮಾಡಿಕೊಂಡು ಅವ್ರು ಮಹಾತ್ಮ ಹಸ್ತಿದ್ದಾನೆ ಕೊಡಬೇಕು ಅಂತ ದೇವಸ್ಥಾನಕ್ಕೆ ಬಂದು, ಆ ಭಕ್ತ ಆ ಸನ್ನಿಧಿ ದೇವಸ್ಥಾನಕ್ಕೆ ಬಂದು ಸಿದ್ಧಲಿಂಗನಿಗೆ ಪ್ರಸಾದವನ್ನು ಕೊಡ್ತಾನೆಪ್ಪ, ಪ್ರಸಾದವನ್ನು ಸ್ವೀಕರಿಸು, ಕುಂಬಳೇಶ್ವರನಿಗೆ ಹೇಳಿ ಕಳಿಸಿದಾನಂತ ಕೊಡ್ತಾನಂತಂದರೆ ಎಂಥ ಅವನಲ್ಲಿ ಶಕ್ತಿ ಇರಬೇಕು. ಹಸಿದವನಿಗೆ ದೇವರು ಹುಲ್ಲು ಮೈಸುವುದಿಲ್ಲ ಅಂತೆ, ಹುಟ್ಟಿಸಿದವನ ಹುಲ್ಲು ಮೈಸುವುದಿಲ್ಲ ಅಂತ ಗೊತ್ತದ. ದೇನೇ ವಾಲ ಆಯಿತು ಚಪ್ಪರು ತೋಡ್ಕೆ ದೇತಾಯ ಅಂತ ಅಲ್ವ. ಹೀಗೆ ದೇವರು ಕೊಡಕ್ಕೆ ಶುರು ಮಾಡಿದ್ರೆ ಹೆಂಗ ಕೊಡ್ತಾನೆ, ಆದರೆ ನಂಬಬೇಕು. ನಾವು ಏನು ಸಾಧನೆ ಮಾಡ್ತೀವಲ್ಲ, ಆ ಸಾಧನೆ, ಆ ಭಕ್ತಿ, ಆ ಶ್ರದ್ಧೆ, ಅದರಲ್ಲಿ ವ್ಯತ್ಯಾಸ ಆಗಬಾರ್ದು. ವ್ಯತ್ಯಾಸ ಆಗದಂತೆ ನಾವು ಅವನನ್ನು ಸ್ಮರಣೆ ಮಾಡಿದ್ದೆ ಆದರೆ ಯಾವುದೋ ಮುಖಾಂತರ ನಮಗೆ ದೇವರು ಸಹಾಯ ಸಹಕಾರ ಮಾಡ್ತಾನೆ. ಏನು ಬಸವಣ್ಣ, ನೀನು ಪರೀಕ್ಷೆ ಬರಿಬೇಕಾಗಿತ್ತಂದರೆ ಶಾಲೆ ಓದ್ತಿಲ್ಲ, ಎಷ್ಟನೇ ಕ್ಲಾಸು? 4ನೇ ಕ್ಲಾಸು. 4ರ ಮಗ್ಗಿ ಬರ್ತಾವೆ, 8ರ ಮಗ್ಗಿ ಬರ್ತಾವೆ, 16 ಮಗ್ಗಿ ಬರ್ತಾವೆ, 10ರ ತಗ ಲಾಸ್ಟ್. 4ನೇ ಕ್ಲಾಸ್ 4ನೇ ಸಾಕು. 16, 1, 16, 12, 32, 16 ತಗ ಬರಲ್ಲ, 15 ಲಾಸ್ಟ್ ಸಾಕು. 4ನೇ ಕ್ಲಾಸಿಗೆ 15 ಓದ್ತಿಯಲ್ಲ, ನಮಗೆ ಅದನ್ನು ಬರಲ್ಲ, 2ನೇ ಮಾಡೋದು ನನಗೆ ಬರಲ್ಲಪ್ಪ.
ಅಲ್ಲಿ ನೀನು ಪರೀಕ್ಷೆ ಬರೀತಿಲ್ಲ, ಓದ್ಬೇಕು, ಚೆಂದಾಗಿ ಓದಿ ಮಹಾದೇವನಿಗೆ ಹೇಳಬೇಕು, ನಾ ಓದಿನಪ್ಪ, ಆ ಓದಿದ್ದನ್ನು ತಲೆಯಾಗ ಉಳ್ಯಂಗೆ ಮಾಡು, ನೀನೇ ಬಂದು ಬರೀ ಅಂತ ಹೇಳಬಾರ್ದು. ಓದಿದ್ದನ್ನು ನನಗೆ ತಲೆಯಾಗ ಉಳ್ಯಂಗೆ ಮಾಡು, ಅಲ್ಲಿ ನೀಟಾಗಿ ಬರೆಯಂಗೆ ಮಾಡು ಅಂತ ಕೇಳಬೇಕು. ಭಗವಂತ ನೀನೇ ಬಂದು ಎಕ್ಸಾಮ್ ಪಾಸ್ ಮಾಡು. ನಾನು ಎಕ್ಸಾಮ್ ಪೇಪರ್ ಚೆಕ್ ಮಾಡಬೇಕಾದ್ರೆ ಮಾಸ್ಟ್ರುಗಳು ಎಲ್ಲೆಲ್ಲೋ ಚಿತ್ತಿರಬೇಕು, ಸುಮ್ಮನೆ ರೈಟ್ ಮಾರ್ಕ್ ಹಾಕೊಂಡು ಹೋಗ್ಬೇಕು, ಹಂಗೆ ಆಗಬಾರ್ದು. ನೀ ಚಂದ ಓದಿ ನೀ ಎಕ್ಸಾಮ್ ಬರೆಯಂಗೆ ಶಕ್ತಿ ಕೊಡು ಅಂತ ಕೇಳಬೇಕು ವಿನಃ ಹಾಗೆ ಅವನ ಮೇಲೆ ಸಮರ್ಪಣೆ ಭಾವನೆಯನ್ನು ಬಂದಾಗ ಮಾತ್ರ ಯೋಗಕ್ಷೇಮಂ ವಾಹಾಮ್ಯಹಂ. ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ, ಯಾರು ತಮ್ಮನ್ನು ತಾವು ನನಗೆ ಅರ್ಪಿಸಿಕೊಳ್ತಾರೋ, ಮಹಾಭಾರತದಲ್ಲಿ ನೋಡ್ತೇವೆ, ದ್ರೌಪದಿ ತನ್ನನ್ನು ತಾನು ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡಳು, ಎರಡೂ ಕೈ ಮ್ಯಾಲೆತ್ತಳು. ಆಗ ಎಲ್ಲಿದ್ದೋ ಆ ಕೃಷ್ಣ ಪರಮಾತ್ಮನ ಓಡಿ ಬಂದು ದಿವ್ಯಾಂಬರವನ್ನು ಕೊಡ್ತಾನೆ, ದಿವ್ಯಾಂಬರ ವಸ್ತ್ರವನ್ನು ಕೊಡ್ತಾನೆ. ಆದರೆ ನಾವು ಒಂದು ಕಾಲು ಒಂದು ದೋಣ್ಯಾಗ, ಇನ್ನೊಂದು ಕಾಲು ಇನ್ನೊಂದು ದೋಣ್ಯಾಗ. ಒಂದು ಕಾಲು ಒಂದು ದೋಣಿ ಅಂದ್ರೆ ಗೊತ್ತದಲ್ಲ, ಹರಿಗೋಲ, ಹಡಗ, ಬೋಟ್, ಬುಟ್ಟಿ. ಒಂದು ಕಾಲು ಒಂದು ದೋಣ್ಯಾಗ, ಇನ್ನೊಂದು ಕಾಲು ಒಂದು ದೋಣ್ಯಾಗ ಇಟ್ರೆ ಇದು ಸಂಸಾರ, ಇದು ಭಕ್ತಿ. ಹಿಂಗಿಟ್ರೆ ಒಂದು ಆ ಕಡೆ ಎಳಿತದ, ಒಂದು ಈ ಕಡೆ ಎಳಿತದ, ಯಾಕಡೆ ಬಿದ್ದು ಬಿಡುತ್ತೆ. ಹಾಗೆ ನಾವು ನಂಬಬೇಕು. ಅದಕ್ಕೆ ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬ ರಮಣ ನಾ ನಿನ್ನ ನಂಬಿದೆ. ತುಂಬಿದ ಹೊಳೆಯ ನೋಡು ಅಂಬಿಗ, ಇದರ ಇಂಬು ನೋಡಿ ನಡೆಸು ಅಂಬಿಗ. ಪರಮಾತ್ಮನೇ ನಡೆಸುವಂಥವನು ಮತ್ತೆ ಯಾರು ನಡೆಸುವುದಿಲ್ಲ. ನಾನು ನಂಬಬೇಕು. ಒಂದು ಕಡೆ ಸಂಸಾರದಲ್ಲಿ, ಒಂದು ಕಾಲು ಈ ಕಡೆ ಇಟ್ಟರೆ ಹೆಂಗೆ ಆಗಬಾರ್ದು. ಸಿದ್ಧಲಿಂಗ ಎಲ್ಲವನ್ನು ಸಮರ್ಪಣೆ ಭಾವದಿಂದ ತನ್ನನ್ನು ತಾನು ಗುರುವಿಗೆ, ತನ್ನನ್ನು ತಾನು ದೇವರಿಗೆ ಅರ್ಪಿಸಿಕೊಂಡಿದ್ದ. ಆ ದೇವರೇ, ಸಾಕ್ಷಾತ್ ದೇವರೇ ಬಂದು ಇವನಿಗೆ ಪ್ರಸಾದ ಮಾಡಿಸುವಂಥವನಾಗ್ತಾನೆ, ಸಾಮಾನ್ಯ ಅಲ್ಲ. ಹೀಗೆ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ವಿಶ್ರಾಂತಿ ಮಾಡಿ ಬೆಳಗ್ಗೆ ಏನು ಮಾಡ್ತಾನೆ, ಮುಂದೆ ಪ್ರವಾಸಕ್ಕೆ ಹೋಗ್ತಾನೆ, ತಿರುವಣ್ಣಾಮಲೆಗೆ ಹೋಗ್ತಾನೆ. ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಇದೆ. ಅರುಣಾಚಲೇಶ್ವರನ ದರ್ಶನವನ್ನು ಮಾಡ್ತಾನೆ. ಅಲ್ಲಿ ಪೂಜಾರಿ ಏನು ಮಾಡ್ತಾರೆ, ಯಾವ ಊರದರಪ್ಪ, ಎಲ್ಲಿಗೆ ಬಂದ್ರಿ, ಯಾವ ಕಡೆ ಎಲ್ಲ ವಿಚಾರಿಸ್ತಾನೆ. ಇವತ್ತು ನಾವು ಇಲ್ಲೇ ಇರ್ತೇವೆ ಈ ಸಾನ್ನಿಧ್ಯದಲ್ಲಿ ಅಂತ ಹೇಳ್ತಾರೆ. ಆಯಿತು, ಪೂಜಾರಿಗಳು ಅಂತಾರೆ ಇರಪ್ಪ ಅಂತಾರೆ. ಹೆಂಗೆ ಆ ಪೂಜಾರಿಗಳು ಹೇಳಿ ಬೀಗ ಹಾಕ್ಕೊಂಡು ಗರ್ಭಗುಡಿಯ ಬೀಗ ಹಾಕ್ಕೊಂಡು ಅಲ್ಲಿ ಪ್ರಾಂಗಣದಲ್ಲಿ ಇರ್ರಿ ಅಂತ ಹೇಳಿ ಹೋಗ್ತಾನೆ. ಬೆಳಗ್ಗೆ ಬಂದು ನೋಡ್ತಾನೆ. ಬೆಳಗ್ಗೆ ಮುಂಜಾನೆ ಬಂದು ಪೂಜೆ ಮಾಡಬೇಕಲ್ಲ, ಪೂಜೆ ಮಾಡಬೇಕು. ಅವನ ದೇವರ ಕೊರಳಲ್ಲಿ ಮುತ್ತಿನ ಹಾರ ಇತ್ತು. ಮುತ್ತಿನ ಹಾರ ಕಳ್ಳತನ ಆಗಿ ಹೋಗಿತ್ತು. ಶಿಷ್ಯರೆಲ್ಲರೂ ಕೇಳ್ತಾರೆ, ಅವ್ರ ಜೊತೆಗೆ ಶಿಷ್ಯರು ಇರ್ತಾರಲ್ಲ, ಏನಪ್ಪ ದೇವರಿಗೆ ಎಲ್ಲ ಮುತ್ತಿನ ಹಾರ ಹಾಕಿದ್ದೇವೆ, ಎಲ್ಲಿ ಹೋಯ್ತು ಅಂತ ಕೇಳಿದಾಗ ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಅಂತಂತಾರೆ. ಎಲ್ಲರೂ ಹುಡುಕ್ತಾರೆ. ಆದರೆ ಗುರುವಿನ ಕೊರಳಲ್ಲಿ, ಅಂದರೆ ಸಿದ್ಧಲಿಂಗನ ಕೊರಳಲ್ಲಿ ಆ ಮುತ್ತಿನ ಹಾರ ಕಾಣ್ತಾ ಇತ್ತು. ಆಗ ಎಲ್ಲ ಊರು ಹಿರಿಯರೆಲ್ಲ ಸೇರಿ ಸಿದ್ಧಲಿಂಗನಿಗೆ ಬೈತಾರೆ, ನೀ ಡೊಂಗಿ ಸಾಧು ಇದ್ದಿ, ಡಂಬಾಚಾರ ಮಾಡ್ತಿ, ನೀನು ನಾಟಕೀಯ ಸಾಧು ಇದ್ದಿ, ಹಾಗಿದ್ದಿ, ಹಿಂಗೈತಿ, ದುಡಿಯೋಕ್ಕಾಗಲಾರ್ದ ಸಾಧು ಆಗಿದ್ದಿ ಅಂತೆಲ್ಲ ಏನೇನೋ ಬೈತಾರೆ, ಬಾಯಿಗೆ ಬಂದಿದ್ದೆಲ್ಲ. ಆದರೆ ಸಿದ್ಧಲಿಂಗ ಎಲ್ಲ ಕೇಳ್ತಾನೆ, ನನಗೆ ತಪ್ಪಿಲ್ಲ, ನಾನು ತೊಗೊಂಡಿಲ್ಲ, ಸಾಕ್ಷಾತ್ ಪರಶಿವನೇ ನನಗೆ ಕೊರಳಾಗ ಬಂದು ಹಾಕಿದ್ದಾನೆ, ದೇವರೇ ನನಗೆ ಹಾಕಿದ್ದಾನೆ ಮುತ್ತಿನ ಹಾರ ಅಂತಂದಾಗ ಯಾರು ಒಪ್ಕೊಳ್ತಾರೆ? ಯಾರು ಒಪ್ಕೊಳ್ಳಲ್ಲ. ನಿಮಗೆಲ್ಲ ಗೊತ್ತಿದೆ, ಶಿಶುನಾಳ ಶರೀಫ, ಗುರು ಗೋವಿಂದ ಭಟ್ರು ಇಬ್ಬರಿಗೆ ಸಂಚಾರ ಮಾಡಿಕೊಂಡು ಬಂದಿರ್ತಾರೆ. ರಾತ್ರಿ ಸಮಯ ಹಿಂಗೆ ಒಂದು ಊರು ಹೊರಗೆ ಹಿಂಗೆ ಕೂತಿರ್ತಾರೆ. ಅವರಿಗೆ ತೀರ್ಥ ತಗೊಳ್ಳೋದು ಚಟಾರಿ, ತೀರ್ಥ ತಗೊಳ್ಳೋದು ಅಭ್ಯಾಸ. ತೀರ್ಥ ತಗೋಬೇಕು ಅಂತ ಮನಸ್ಸಾಗ್ಯದ ಗುರುಗಳಿಗೆ. ಶರೀಫ ಶಂಕರಿ ಇಲ್ಲೇನೋ ಅಂತ ಕೇಳ್ತಾರೆ.
ಶಂಕರಿ, ಅದು ಶಂಕರಿ ಅಂತ ಕರಿತಿದ್ರು ಅವರು. ನಾವು ತೀರ್ಥ ಅಂದ್ರೆ ಬೇಗ ಗೊತ್ತಾಗ್ತದೆ. ಅವರು ಶಂಕರಿ ಬೇಕಾವ ಶಿಷ್ಯ ತಂದಾಗ ಆಯ್ತು ರೀ ಅಪ್ಪ ತಡ್ರಿ ಅಂಥೇಳಿ ಅಲ್ಲಿ ಅವ್ರು ಇದ್ದದ್ದು ದ್ಯಾಮನ ಗುಡಿ ರೀ. ಅದು ಊರೂರಿಗೆ ಮರಗಮ್ಮ ದ್ಯಾಮವ ಅವೇ ಇರ್ತಾವಲ್ಲ. ದ್ಯಾಮವ ನಮ್ಮ ಗುರುಗಳಿಗೆ ಶಂಕರಿ ಬೇಕಂತ ಏನು ಮಾಡೋಣ ಅಂತ ಅಂದ ಕೂಡಲೇ ಆಕಿ ದ್ಯಾಮವ ಕಟ್ಗಿದ್ರಿ. ಕಟ್ಗಿ ಮೂರ್ತಿ ದ್ಯಾಮವ ಆಕಿ ಕೈಯ ಮೂಗ್ನಂದು ತನ್ನತ್ತು ತೆಗೆದು ತಗೊಳ್ರಿ ಅಂತ ಕಿಣ್ಕ್ಯಾನ ಕೈ ಹಾಕಿ ಬಾಗ್ಲನ್ನು ಸಂಧ್ಯಾಗ ಕೈ ಹಾಕಿ ಕೊಡ್ತಾಳಂತ. ಬಾಗ್ಲ ಕೈ ಹಾಕಿ ಮೂಗ್ನಾನ ನತ್ತ ಕೊಟ್ಟಳು. ಅದು ಬಂಗಾರದು ಹೋಗಿ ಶರೆ ಅಂಗಡಿಗೆ ಕೊಟ್ಟು ತರ್ತಾನೆ. ಯಪ್ಪ ಶಂಕರಿ ತಗೋರಿ ಅಂತೇಳಿ ಶಂಕರಿ ತಗೋ ಅಂತೇಳಿ ಕೊಟ್ಟಾಗ ಏನು ಆನಂದದಪ್ಪ, ಆನಂದ. ಆಕೆ ದ್ಯಾಮವಲ್ಲ, ದ್ಯಾಮವನ ಆಶೀರ್ವಾದ ದೊಡ್ಡದು. ನಮ್ಮವ್ವ ಆಳಕ್ಕೆ ದ್ಯಾಮವ ಸುಮ್ಮನೆ ಅಲ್ಲ, ನಮ್ಮವ್ವ ಮಕ್ಕಳು ಹಸ್ದಾವ ಅಂತೇಳಿ ಗೊತ್ತಾಗ್ತದೆ ಆಕಿಗೆ. ನಮಗೇನು ಬೇಕು ಅಂತ ಗೊತ್ತಾಗಕ್ಕೆ ಕೊಟ್ಟಾಳ ಕಾಣ್ತದ. ತಗೋಂತ ಇಬ್ಬರು ತೊಗೊತಾರೆ. ತಗೊಂಡು ಆನಂದ ಇದ್ರು. ಮಳೆ ಬರಗತ್ತತಿ, ಚಳಿ ಒಂದು ಚಳಿಗಾಲ. ಯಾಕೋ ಚಳಿ ಹತ್ತಾಗತ್ತಲ್ಲೋ ಶರೀಫ, ಏನು ಮಾಡೋಣ ಯವ್ವ, ನಮ್ಮ ಗುರುಗಳಿಗೆ ಚಳಿ ಹತ್ತಾಗತ್ತೈತಿ. ಚಳಿ ಹತ್ತಾಗತ್ತದ ಅಂದ್ಕೂಡಲೇ ದ್ಯಾಮನ ಕಟ್ಗೆ ಮೂರ್ತಿ, ಆಗಿನ ಕಾಲ ಕಟ್ಗಿದೆ, ಆ ಮೂರ್ತಿನ ತಂದು ಬೆಂಕಿ ಹಚ್ಕೊಂಡು ಕಾಸ್ಕೊತೇವೆ ಇಬ್ಬರು. ದ್ಯಾಮವ ಕಟ್ಗೆ ಮೂರ್ತಿ ಬೆಂಕಿ ಹಚ್ಚಿ ಕಾಸ್ಕೊಳ್ಬೇಕ್ರಿ. ಎಷ್ಟು ಚಂದ ಅದಲ್ಲ ಅಂತೇಳಿ ಕಾಸ್ಕೊಂಡ್ರು. ಮುಂಜಾನೆ ಪೂಜಾರಿ ಬಂದು ನೋಡ್ತಾನೆ, ಬೂದಿ ಬಿದ್ದದ. ದ್ಯಾಮವ ಒಳಗೆ ಗುಡಿಯಾಗಿಲ್ರಿ. ಈ ಇಬ್ಬರು ಸಾಧುಗಳು ದ್ಯಾಮನ ಸುಟ್ಟಾರಂತ ಊರು ತುಂಬ ಡಂಗ್ರ ಹೊಡೆದ್ರು. ಎಲ್ಲರೂ ಬರ್ತಾರೆ, ಹೊಡ್ಯಾಕ ಬೈಯಕ್ಕೆ ಬರ್ತಾರೆ. ಆಗ ನಾವೇ ನಮ್ದು ಏನೋ ತಪ್ಪಿಲ್ಲ, ನಮ್ಮ ಅವ್ವನೇನೋ ಸ್ವತಃ ಆಕಿನೇ ಮೂಗ್ನ ನತ್ತ ಕೊಟ್ಟಾಳ, ಆಕಿನೇ ಇಲ್ಲಿ ಕಾಸ್ಕೊಳಕ್ಕೆ ಹೇಳ್ಯಾಳ, ನಾವು ಸುಟ್ಟಿಲ್ಲ ಅಂತ ಕೇಳಿದಾಗ ಇದು ನೀವು ಸುಳ್ಳು ಹೇಳಾಗತ್ತೀರಿ ಅಂದಾಗ ಅವಳಿಗೆ ಕೇಳ್ರಿ ಅಂತ ಇವರು. ಬೇಕಾದ್ರೆ ಕೇಳ್ರಿ ಅವ್ರಿಗೆ, ಅದು ದ್ಯಾಮವ್ಗೆ ಕೇಳ್ರಿ ಅಂದಾಗ ಅದು ಹೆಂಗೆ ಹೇಳ್ತಾರೆ ಕೇಳ್ರಿ ನೋಡೋಣ. ದ್ಯಾಮವ್ವ, ನೀನೇ ನನಗೆ ನತ್ತು ಕೊಟ್ಟಿದ್ದಿ, ನೀನೇ ಕುಡಿಯೋಕೆ ತೀರ್ಥ ತೊಳಕ್ಕೆ ಕೊಟ್ಟಿದೆಯಲ್ಲ, ನೀನೇ ಸುಟ್ಕೊಂಡು ಕಾಸ್ಗಳು ಕೊಟ್ಟಿಯಲ್ಲ, ಬಂದಿಯಲ್ಲ ಅಂತ ಕೇಳಿದಾಗ ಹೌದು ನಾನೇ ಕೊಟ್ಟು ನಾನೇ ಬಂದೀನಿ ಅಂತ ಹೇಳ್ತಾಳೆ ದ್ಯಾಮವ್ವ. ಮತ್ತು ಯಥಾ ರೀತಿಯಾಗಿ ಆ ಗದ್ದಿಗೆ ಮೇಲೆ ಆ ಮೂರ್ತಿ ಇದ್ದ ಹಾಗೆ ಮೂರ್ತಿ ಇತ್ತು. ಅಂಥ ಲೀಲಾಮೂರ್ತಿಗಳಾಗಿನ ಕಾಲದಲ್ಲಿ ಅಂಥ ಲೀಲಾಮೂರ್ತಿಗಳಿಗೆ ಹುಡುಕಿನಂದ್ರೂ ಕೂಡ ಸಿಗಂಗಿಲ್ಲ. ಈಗ ಇವೆಲ್ಲ ಸುಮ್ಮನೆ ಮಠದಾಗ ಒಬ್ಬ ಸ್ವಾಮಿ ಇರಬೇಕು ಅಷ್ಟೇ, ನಿಮ್ಮ ಮನೆ ಮುಗಿಸೋಕೆ ಒಬ್ಬ ಸ್ವಾಮಿ ಬೇಕು ಅಷ್ಟೇ. ಎಲ್ಲಿ ಅಂಥ ಮಹಾತ್ಮರೆಲ್ಲ ಹೋಗ್ಬಿಟ್ರು. ಸುಮ್ಮನೆ ಈಗ ಅಷ್ಟೇ ಪುಸ್ತಕದಾಗ ನೋಡೋದು, ಹೇಳೋದು, ಆನಂದ ಪಡೋದು ಅಷ್ಟೇ ಆಗುತ್ತೆ. ಅಂಥ ಮಹಾತ್ಮರು ಇಲ್ಲಿ ಸಿದ್ಧಲಿಂಗನಿಗೆ ಆ ಮಹಾತ್ಮ ಅರುಣಾಚಲೇಶ್ವರ ತನ್ನಲ್ಲಿರ್ತಕ್ಕಂಥ ಮುತ್ತಿನ ಹಾರ ಕೊಟ್ಟಿರ್ತಾನೆ. ಎಲ್ಲರೂ ಹುಡುಕ್ತಾರೆ, ಕಳ್ತನ ಮಾಡಿದಾನೆ ಇವನು ಸಾಧು ಅಂತ ತಿಳ್ಕೊಂಡು ಬಡ್ಯಾಕೆ ಬೈತಾರೆ. ನಾನು ತೊಗೊಂಡಿಲ್ಲ, ಕಳ್ತನ ಮಾಡಿಲ್ಲ, ಸಾಕ್ಷಾತ್ ಪರಶಿವನೇ ಬಂದು ನನ್ನ ಕೊರಳಿಗೆ ಹಾಕಿದಾನಂತಂದರೆ ಯಾರು ಒಪ್ಪುತ್ತಾರೆ? ಕೇಳ್ರಿ ತಂದಾಗ ಆ ಸಿದ್ಧಲಿಂಗನ ವಾಣಿಯಂತೆ ಅರುಣಾಚಲ ಪ್ರತ್ಯಕ್ಷ ಆಗಿ ಎಲ್ಲ ನೆರೆದಂಥ ಜನರಿಗೆ ಹೇಳ್ತಾನೆ, ಆ ಸಿದ್ಧಲಿಂಗನ ತಪ್ಪಿಲ್ಲ, ನಾನೇ ನನ್ನ ಮಗ ಸಿದ್ಧಲಿಂಗನಿಗೆ ಹಾಕಿದ್ದೀನಿ ಅಂತ ಮುತ್ತಿನ ಹಾರ ಕೊಟ್ಟಿದಂತೆ ಎಲ್ಲರ ಸಮ್ಮುಖದಲ್ಲಿ ಹೇಳ್ತಾನೆ. ಅಂಥ ಪವಾಡ ಲೀಲಾಮೂರ್ತಿ ಸಿದ್ಧಲಿಂಗ ತಾನೇ ಕೊಟ್ಟಿದ್ದಾನೆ. ಹೀಗೆ ಹಲವಾರು ಪವಾಡಗಳನ್ನು ಮಾಡಿ ಸಿದ್ಧಲಿಂಗ ಅಲ್ಲಿಂದ ಮುಂದೆ ಸಂಚಾರ ಮಾಡಲು ಅಣಿ ಆಗ್ತಾನೆ. ಆಗ ಬಸವಣ್ಣ ಹೇಳ್ತಾನೆ, ಗುರುಗಳೇ ಸಮಯ ಆಗ್ತಾ ಇದೆ, ನಿನ್ನೂ ಮಂತ್ರ ಅನಿಸಿಲ್ಲ, ಇವತ್ತೂ ಅನಿಸ್ತಿರೋ ಇಲ್ಲೋ ಅಂತ ಕೇಳ್ದ. ಹಂಗೇನು ಮಾಡಲ್ಲಪ್ಪ, ಏನೇ ಆದ್ರೂ ಸಮಯಕ್ಕೆ ಬಿಡಬೇಕು ಅಂತ ಹೇಳಿದ್ದಾರೆ. ಸಮಯಕ್ಕೆ ತಕ್ಕಂತೆ ಪ್ರಸಾದ ರೆಡಿ ಆಗ್ಯದ ನೋಡಲಿ ಬಂತ, ಪ್ರಸಾದ ರೆಡಿ ಆಗ್ಯದ. ಅದಕ್ಕೆ ಒಂದಿಷ್ಟು ಶಿವಮಂತ್ರವನ್ನು ಜಪಿಸಿ ನಾಳಿನ ಸಮಯದಲ್ಲಿ ಮುಂದಿನ ವಿಚಾರವನ್ನು ನಾವೆಲ್ಲ ಹಂಚ್ಕೊಳ್ಳೋಣ ಅಂತ ಹೇಳ್ತಾ